ಎಲ್ಲರೂ ಸಂವಿಧಾನವನ್ನ ಸ್ವಲ್ಪ ಓದಿರ್ತಾರೆ, ಆದರೆ ಸಂವಿಧಾನವನ್ನ ಓದಿ ಅರ್ಥೈಸಿಕೊಂಡು ಆ ಸಂವಿಧಾನದ ಮೂಲ ತತ್ವಗಳನ್ನ ಆಶಯಗಳನ್ನ ಮೈಗೂಡಿಸಿಕೊಂಡು ಆ ಸಂವಿಧಾನದ ಆಶಯಗಳನ್ನ ನಮ್ಮ ಬದುಕಿನ ಜೀವನದ ವಿಧಾನವಾಗಿಸಿಕೊಳ್ಳಬೇಕು. ಎಜುಕೇಶನ್ ಚಾರಿಟಬಲ್ ಅಂಡ್ ಎಜುಕೇಶನಲ್ ಟ್ರಸ್ಟ್, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕಲ್ಪತರು ಗ್ರ್ಯಾಂಡ್ ವತಿಯಿಂದ ಆಯೋಜಿಸಿರುವ ಜ್ಞಾನಧಾರೆ ಕಾರ್ಯಕ್ರಮದ ಸಂಚಿಕೆ 3 ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಪರಿಚಯಿಸುತ್ತಿರುವ ಪುಸ್ತಕ ಸಂವಿಧಾನ ಓದು. ಈ ಸಂವಿಧಾನ ಓದು ಅನ್ನೋ ಒಂದು ಪುಸ್ತಕವನ್ನ ಎಚ್.ಎನ್. ನಾಗಮೋಹನ ದಾಸ್, ನಿವೃತ್ತ ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ, ಇವರು ಬರೆದಿದ್ದಾರೆ. ಈ ಒಂದು ಪುಸ್ತಕವನ್ನ ಪರಿಚಯಿಸೋದಕ್ಕೆ ಇಲ್ಲಿಗೆ ಬಂದಿರೋರು ಯಾರಪ್ಪ ಅಂದ್ರೆ ನಮ್ಮ ಶಿವಕುಮಾರ್ ಸರ್ ಅವರು, ಪ್ರಾಂಶುಪಾಲರು, ಬಾಲಕರ ಪದವಿ ಪೂರ್ವ ಕಾಲೇಜು. ನನ್ನ ಕಾಲೇಜು ಅಂತ ಹೇಳ್ಕೊಳ್ಳೋಕು ಹೆಮ್ಮೆ ಅನ್ಸುತ್ತೆ. ನಾನು ಕೂಡ ಈ ಒಂದು ಕಾಲೇಜಿನ ಹಳೆಯ ವಿದ್ಯಾರ್ಥಿ ಸರ್. ಹಾಗಾಗಿ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸರ್ ಅವರು ಪ್ರಸ್ತುತ ಅವರು ಬಾಲಕರ ಪದವಿ ಪೂರ್ವ ಕಾಲೇಜು ಇಲ್ಲಿ ತಿಪಟೂರು ಇಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಅವರು 23 ವರ್ಷಗಳ ಕಾಲ ರಸಾಯನಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 9 ವರ್ಷಗಳಿಂದ ಇವರು ಪ್ರಾಂಶುಪಾಲರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಕರ್ನಾಟಕ ರಾಜ್ಯ ರಸಾಯನಶಾಸ್ತ್ರ ವೇದಿಕೆಯ ಖಜಾಂಚಿಗಳು ಕೂಡ ಆಗಿದ್ದಾರೆ. ತುಮಕೂರು ಜಿಲ್ಲಾ ರಸಾಯನಶಾಸ್ತ್ರ ವೇದಿಕೆಯ ಅಧ್ಯಕ್ಷರು, ಜಿಲ್ಲಾ ಪ್ರಾಚಾರ್ಯ ಸಂಘದ ಕೋಶಾಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇದ್ರ ಜೊತೆಗೆ ನಿಕಟಪೂರ್ವ ರಾಷ್ಟ್ರೀಯ ಸೇವಾ ಯೋಜನೆ ಈ ಒಂದು ಅಧಿಕಾರಿಯಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಸರ್ ಅವರು ಒಂದು ಪುಸ್ತಕವನ್ನ ಪರಿಚಯ ಮಾಡ್ಕೊಳ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಈ ಸಂವಿಧಾನ ಓದು ಅಂತ ಒಂದು ಕಿರು ಒತ್ತಿಗೆ, ಒಂದು ಕಿರು ಪುಟ್ಟ ಪುಸ್ತಕ. ಈ ಪುಸ್ತಕವನ್ನ ಬರೆದಿರ್ತಕ್ಕಂಥವರು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಎಚ್.ಎನ್. ನಾಗಮೋಹನ್ ದಾಸ್ ಅಂತ. ಅವರು ಈ ಪುಸ್ತಕವನ್ನ ಬರೆದು ಇಡೀ ದೇಶದಾದ್ಯಂತ, ರಾಜ್ಯದಾದ್ಯಂತ ಈ ಸಂವಿಧಾನ ಓದು ಅಭಿಯಾನವನ್ನ ಪ್ರಾರಂಭ ಮಾಡಿದರು. 2018ರಿಂದ ನಿರಂತರವಾಗಿ ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಸಂವಿಧಾನ ಓದು ಅಭಿಯಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಸಂವಿಧಾನದ ಬಗ್ಗೆ ಅರಿವನ್ನ, ಆ ಸಂವಿಧಾನದ ಮಹತ್ವದ ಬಗ್ಗೆ, ಅದರ ಮೂಲಭೂತ ತತ್ವಗಳ ಬಗ್ಗೆ, ಅದರಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಪುಸ್ತಕಕ್ಕೆ ಹೋಗುವ ಮೊದಲು, ಆ ಪುಸ್ತಕ ಪರಿಚಯಕ್ಕೆ ಮೊದಲು ಲೇಖಕರ ಪರಿಚಯವನ್ನ ನಾನು ಸಂಕ್ಷಿಪ್ತವಾಗಿ ಮಾಡಿಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಸಂವಿಧಾನ ಓದು ಇದು ವಿದ್ಯಾರ್ಥಿ ಯುವ ಜನರಿಗಾಗಿ ಒಂದು ಬರೆದಿರ್ತಕ್ಕಂಥ ಒಂದು ಕೈಪಿಡಿ. ಈ ಪುಸ್ತಕವನ್ನ ಜನಪ್ರಕಾಶನ ಸಂಸ್ಥೆಯವರು ಪ್ರಕಟಿಸಿದ್ದಾರೆ.
ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಹೆಬ್ಬಣಿ ಗ್ರಾಮದಲ್ಲಿ 1952ರಲ್ಲಿ ಜನಿಸ್ತಾರೆ. ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೆ ಎಚ್.ಎನ್. ನಾಗಪ್ಪ, ತಾಯಿ ಪಾರ್ವತಮ್ಮ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನ ಪಡೆದು ನಂತರ ಬೆಂಗಳೂರು ವಕೀಲರ ಸಂಘದ ಕಾರ್ಯದರ್ಶಿಯಾಗಿ, ಯಂಗ್ ಅಡ್ವೊಕೇಟ್ ಫೋರಂ, ಅಖಿಲ ಭಾರತ ವಕೀಲರ ಸಂಘದಲ್ಲಿ ಪದಾಧಿಕಾರಿಗಳಾಗಿ ವಕೀಲರಾಗಿ ವೃತ್ತಿಯನ್ನ ಪ್ರಾರಂಭಿಸಿ 2004ರಿಂದ 10 ವರ್ಷಗಳ ಕಾಲ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಈಗ ನಿವೃತ್ತಿಯ ನಂತರ 2015ರಿಂದ ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿರಿಯ ವಕೀಲರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸದರಿಯವರು ಒಳ್ಳೆಯ ವಾಗ್ಮಿಗಳು, ಬರಹಗಾರರು ಹಾಗೂ ಸಾಮಾಜಿಕ ನ್ಯಾಯದ ನಿಜ ವ್ಯಾಖ್ಯಾನಕಾರರು. ಇವರು ನೀವೆಲ್ಲ ಕೇಳಿರಬಹುದು, ಹಲವಾರು ಆಯೋಗಗಳ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಮೀಸಲಾತಿ ಹೆಚ್ಚಳ ಇರಬಹುದು, ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿಯ ಬಗ್ಗೆ ಆ ಆಯೋಗದ ಅಧ್ಯಕ್ಷರಾಗಿ ಆ ವರದಿಯನ್ನು ಸಹ ಸಲ್ಲಿಸಿದ್ದಾರೆ. ಇನ್ನು ಮುಖ್ಯವಾಗಿ ಭ್ರಷ್ಟಾಚಾರ ಕುರಿತು ತನಿಖೆಯ ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಬಾಬಾ ಬುಡನ್ಗಿರಿ ವಿವಾದಕ್ಕೆ ಸಂಬಂಧಿಸಿದಂತೆ ತಜ್ಞರ ಸಮಿತಿಯ ಒಂದು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಲಿಂಗಾಯತ ಸ್ವತಂತ್ರ ಧರ್ಮ ಈ ಆಯೋಗದ ಅಧ್ಯಕ್ಷರಾಗಿಯೂ ಸುಮಾರು 9 ಆಯೋಗಗಳ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲಿ 8 ಆಯೋಗಗಳ ವರದಿಯನ್ನ ಕರ್ನಾಟಕ ಘನ ಸರ್ಕಾರ ಅಂಗೀಕರಿಸಿದೆ. ಅದನ್ನ ಜಾರಿಗೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಇವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಕೇವಲ ನ್ಯಾಯಾಧೀಶರಷ್ಟೇ ಅಲ್ಲ, ಅವರು ಹಲವಾರು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಕೃತಿಗಳನ್ನ ಬರೆದಿದ್ದಾರೆ. ಅವರು ಮುಖ್ಯವಾಗಿ ರೈತರ ಮೇಲೆ ಗದಾಪ್ರಹಾರ, ಮೀಸಲಾತಿ, ಭ್ರಮೆ ಮತ್ತು ವಾಸ್ತವ, ನ್ಯಾಯಾಂಗದ ಒಳನೋಟ, ಅಸ್ಪೃಶ್ಯತೆ ಮತ್ತು ಕಾನೂನು, ಸಂವಿಧಾನ ಮತ್ತು ವಚನಗಳು, ಡಾಕ್ಟರ್ ಅಂಬೇಡ್ಕರ್ ಮತ್ತು ಕಾರ್ಮಿಕ ಕಾನೂನು, ಇಂಗ್ಲಿಷ್ನಲ್ಲಿ ಚಾಲೆಂಜಸ್ ಟು ದ ಕಾನ್ಸ್ಟಿಟ್ಯೂಷನ್, ರಿಸರ್ವೇಶನ್, ಮಿತ್ ಅಂಡ್ ರಿಯಾಲಿಟಿ. ಹೀಗೆ ಹಲವಾರು ಪುಸ್ತಕಗಳನ್ನ ಬರೆಯುವುದರ ಮೂಲಕ ಅವರು ಒಂದು ಜ್ಞಾನವನ್ನ ಇಡೀ ಸಮಾಜಕ್ಕೆ ಅರ್ಪಿಸ್ತಾ ಇದ್ದಾರೆ. ಇನ್ನು ಈ ಒಂದು ಅಭಿಯಾನ, ನಾನೀಗ ಹೇಳಿದ್ನಲ್ಲ, ಸಂವಿಧಾನ ಓದು ಅಭಿಯಾನ, ಕೇವಲ ಅವರು ಸಂವಿಧಾನ ಓದು ಪುಸ್ತಕವನ್ನ ಬರೀಲಿ ಅಷ್ಟೇ ಬರೆದಿಲ್ಲ. ಇದರ ಮೂಲಕ ಅವರು ನಾಡಿನಾದ್ಯಂತ ಈ ಒಂದು ಆಂದೋಲನವನ್ನ ಪ್ರಾರಂಭಿಸಿ ಇವತ್ತು ಇದೊಂದು ಇಡೀ ದೇಶದಲ್ಲೇ ಒಂದು ಮಾದರಿಯಾದ ಜನಾಂದೋಲನವಾಗಿ ಈ ಒಂದು ಪ್ರತಿಯೊಬ್ಬ ನಾಗರಿಕನು ಸಂವಿಧಾನದ ಸಾಕ್ಷರತೆಯನ್ನ ಹೊಂದಿರಬೇಕು ಅಂತಕ್ಕಂಥ ಆಶಯದೊಂದಿಗೆ ಈ ಸಂವಿಧಾನ ಓದು ಅಭಿಯಾನವನ್ನ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಪ್ರಾರಂಭಿಸಿದರು. ನಾನು ಈ ಪುಸ್ತಕವನ್ನ ಪರಿಚಯಿಸುವುದಕ್ಕೂ ಮೊದಲು ಅದರಲ್ಲಿ ಮುಖ್ಯವಾಗಿ 11 ಭಾಗಗಳಲ್ಲಿ ಸಂಕ್ಷಿಪ್ತವಾಗಿ ಅವರು ಸಂವಿಧಾನವನ್ನ ಪರಿಚಯಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಯುವ ಜನಾಂಗಕ್ಕೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಏನ್ ಕರೆ ನೀಡ್ತಾರೆ ಅಂದ್ರೆ, ನಾವೆಲ್ಲರೂ ನಮ್ಮ ಸಂವಿಧಾನವನ್ನ ಓದಬೇಕು, ಸಂವಿಧಾನವನ್ನ ಅರ್ಥೈಸಿಕೊಳ್ಳಬೇಕು, ಸಂವಿಧಾನದ ಮೂಲ ತತ್ವಗಳನ್ನ ಮೈಗೂಡಿಸಿಕೊಳ್ಳಬೇಕು, ಅದರಂತೆ ನಡೆದುಕೊಳ್ಳಬೇಕು. ಇದು ಬಹಳ ಮುಖ್ಯ. ಎಲ್ಲರೂ ಸಂವಿಧಾನವನ್ನ ಸ್ವಲ್ಪ ಓದಿರ್ತಾರೆ, ಆದರೆ ಸಂವಿಧಾನವನ್ನ ಓದಿ ಅರ್ಥೈಸಿಕೊಂಡು ಆ ಸಂವಿಧಾನದ ಮೂಲ ತತ್ವಗಳನ್ನ, ಆಶಯಗಳನ್ನ ಮೈಗೂಡಿಸಿಕೊಂಡು ಆ ಸಂವಿಧಾನದ ಆಶಯಗಳನ್ನ ನಮ್ಮ ಬದುಕಿನ ಜೀವನದ ವಿಧಾನವಾಗಿಸಿಕೊಳ್ಳಬೇಕು. ಸಂವಿಧಾನವೇ ನಮ್ಮ ಬೆಳಕಾಗಬೇಕು ಅಂತಕ್ಕಂಥ ಆಶಯದೊಂದಿಗೆ ಈ ಕೃತಿಯನ್ನ ಬರೆದಿದ್ದಾರೆ. ಮತ್ತು ನಮ್ಮ ಕುಟುಂಬದ ಸದಸ್ಯರಿಗೆ ಈ ಸಂವಿಧಾನದ ಆಶಯಗಳ, ಸಂವಿಧಾನದ ತತ್ವಗಳ ಮಹತ್ವವನ್ನ ನಾವು ಪರಿಚಯ ಮಾಡಬೇಕು. ಈ ಕುರಿತಂತೆ ಈ ಒಂದು ಸಂವಿಧಾನ ಎದುರಿಸ್ತಿರುವ ಸವಾಲುಗಳನ್ನ ಹಿಮ್ಮೆಟ್ಟಿಸಬೇಕು. ಆ ನಿಟ್ಟಿನಲ್ಲಿ ಯುವ ಪೀಳಿಗೆ ಹಾಗೂ ವಿದ್ಯಾರ್ಥಿಗಳಿಗಾಗಿ ಸಂವಿಧಾನದ ಅಧ್ಯಯನಕ್ಕಾಗಿ ಅನುಕೂಲವಾಗಲೆಂದು ಬರೆದಿರ್ತಕ್ಕಂಥ ಈ ಒಂದು ಪುಟ್ಟ ಪುಸ್ತಕ.